ಬಂದಿದ್ದವರು ಆಲೂರು ತಾಲೂಕಿನ ಕದಳುಕೂಡಿಗೆಯಲ್ಲಿರುವ ರಂಗನಾಥ ಬಾರ್ ಬಳಿ ಕುಡಿದ ಅಮಲಿನಲ್ಲಿ ಸ್ನೇಹಿತನ ಜೊತೆ ಮಾತಿನ ಚಕಮಕಿ ನಡೆದು ಕೋಪ ಅತಿರೇಕಕ್ಕೆ ಏರಿ ಕಾರಿನಲ್ಲಿದ್ದ ಜಾಕ್ನಿಂದ ಹಲ್ಲೆ ಮಾಡಿರುವ ಘಟನೆ ನಡೆದಿದೆ. ಮದುವೆಗೆ ಬಂದಿದ್ದವರು ಆಲೂರು ತಾಲೂಕಿನ ಕದಳುಕೂಡಿಗೆಯಲ್ಲಿರುವ ರಂಗನಾಥ ಬಾರ್ ಬಳಿ ಕುಡಿದ ಅಮಲಿನಲ್ಲಿ ಸ್ನೇಹಿತನ ಜೊತೆ ಮಾತಿನ ಚಕಮಕಿ ನಡೆದು ಕೋಪ ಅತಿರೇಕಕ್ಕೆ ಏರಿ ಕಾರಿನಲ್ಲಿದ್ದ ಜಾಕ್ನಿಂದ ಹಲ್ಲೆ ಮಾಡಲಾಗಿದೆ ಎನ್ನಲಾಗುತ್ತಿದೆ. ಹಲ್ಲೆಗೊಳಗಾದ ವ್ಯಕ್ತಿ ನಡು ರೋಡಿನಲ್ಲಿ ಸುಮಾರು 1 ಗಂಟೆಯಿಂದ ಬಿದ್ದಿದ್ದು, ಯಾರು ಕೂಡ ಸಹಾಯಕ್ಕೆ ಬಾರದೆ ನೋಡುತ್ತಾ ನಿಂತಿದ್ದರು. ಅಲ್ಲದೆ ಆಂಬ್ಯುಲೆನ್ಸ್ಗೂ ಕರೆ ಮಾಡಿ ಗಂಟೆಗಳಾದರೂ ನೆರವಿಗೆ ಬಾರದ ಆಂಬ್ಯುಲೆನ್ಸ್ ನಂತರ ಸ್ಥಳೀಯ ಕೆಲ ಸಾರ್ವಜನಿಕರು ರಕ್ತಸ್ರಾವದಿಂದ ಬಿದ್ದು ನರಳಾಡುತ್ತಿದ್ದುದನ್ನು ನೋಡಲಾರದೆ ಸ್ಥಳೀಯ ಕೆಲವು ಸಾರ್ವಜನಿಕರು ರಸ್ತೆಯಲ್ಲಿ ಸಾಗುತ್ತಿದ್ದ ಖಾಸಗಿ ವಾಹನವನ್ನು ತಡೆದು ಸರ್ಕಾರಿ ಆಸ್ಪತ್ರೆಗೆ ಕರೆತಂದರು. ಹೆಚ್ಚಿನ ಚಿಕಿತ್ಸೆಗಾಗಿ ಆಂಬ್ಯುಲೆನ್ಸ್ ಮೂಲಕ ಹಾಸನಕ್ಕೆ ಹಲ್ಲೆಗೆ ಒಳಗಾದ ವ್ಯಕ್ತಿಯನ್ನು ಕಳಿಸಲಾಯಿತು. ಬೈಪಾಸಿಗೆ ಬಂದಿದ್ದ ತದನಂತರ ಇವರೆಲ್ಲ ಸ್ನೇಹಿತರುಗಳೆಲ್ಲ ಕರೆದು ಹೇಳಿ ವಿಷಯ ಮುಗಿಸಿ ನಮ್ಮ ಗುಬ್ಬಣ್ಣವರೆಲ್ಲ ಬಂದು ಹುಡುಕಿ ಅವ್ರನ್ನ ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ. ಇದಾದ ನಂತರ ಅವರು ಸ್ವಂತ ಊರು ಬಂದು ಕಾಟಲ್ಲಿ ಅಂತ ಬಂದು ಮಾಹಿತಿ. ಜಗಳ ಆಗಿದ್ದು ಕಾರಣ ಏನು ಸರ್? ಎಲ್ಲ ಜೊತೆಗೆ ಎಣ್ಣೆ ಕುಡಿತಿದ್ರು. ಎಲ್ಲ ಸ್ನೇಹಿತರ ವೈಯಕ್ತಿಕ ಕಾರಣ. ಎಲ್ಲ ಜೊತೆಗೆ ಎಣ್ಣೆ ಕುಡಿತಿದ್ರು. ಅವರು ಸ್ನೇಹಿತರ ಸ್ನೇಹಿತರೆ ಒಂದೇ ಊರು ಅನ್ನೋ ಮಾಹಿತಿ ಬಂತು. ಅದಾದ್ಮೇಲೆ ಮತ್ತೇನು ಅವ್ರ ವೈಯಕ್ತಿಕ ಕಾರಣ ನಾವು ಕೇಳಲಿಲ್ಲ. ಜೊತೆಗೆ ಎಣ್ಣೆ ಕುಡಿತಿದ್ರು, ಜೊತೆಗೆ ಇದ್ರು. ಲಾಸ್ಟಿಗೆ ಒಂದು ವ್ಯಕ್ತಿ ಜಾಕಿಂದ ಮಾರಾಮಾರಿ ಹೊಡೆದಿದ್ರು. ಆಂಬ್ಯುಲೆನ್ಸಿಂದ ಹೆಚ್ಚು ಕಮ್ಮಿ ಒಂದು ಹಾಫ್ ಆನ್ ಅವರ್ ರೋಡಲ್ಲೇ ಮಂಗಿದ್ರು. ಆಂಬ್ಯುಲೆನ್ಸಿಗೆ ಫೋನ್ ಮಾಡಿದರೆ ಒಂದು ಹೊರಗಡೆ ಹೋಯ್ತು ಅಂದರು. ಇನ್ನೊಂದು ಕೆಟ್ಟು ನಿಂತಿದೆ, ಇಲ್ಲಿ ಯಾರೂ ಗಮನ ಹರಿಸ್ತಿಲ್ಲ. ದಯವಿಟ್ಟು MLA ಸಾಹೇಬರು ಇದ್ರ ಬಗ್ಗೆ ಒಂಚೂರು ಮೇಲಧಿಕಾರಿಗಳು ಎಲ್ಲ ಸೇರಿ ಇದು ಗಮನ ಹರಿಸ್ಬೇಕು. ಸಾರ್ವಜನಿಕರಿಗೆ ಭಾರಿ ತೊಂದರೆ ಐತೆ ಇಲ್ಲಿ ಹಾಸ್ಪಿಟಲಲ್ಲಿ. ಯಾರು ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ, ಏನಿಲ್ಲ. ದಯವಿಟ್ಟು ಫೋನ್ ಮಾಡಿದ್ರೆ ಕಟಾಯದಲ್ಲಿ ಇದೆ ಗಾಡಿ, ಇಲ್ಲಿಂದ ಕಟಾಯಿ ಗಾಡಿ ಕಳಿಸಿದ್ರೆ ಲೋಕಲಲ್ಲಿ ಇನ್ನೊಂದು ಗಾಡಿ ಕೆಟ್ಟು ನಿಂತಿದೆ. ಇದ್ರ ಬಗ್ಗೆ ಎಷ್ಟು ದಿನ ಆಯ್ತು ಅಂತ ಮಾಹಿತಿ ಕೇಳಬೇಕು. MLA ಸಾಹೇಬರು ದಯವಿಟ್ಟು ಇದರ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಅಂತ ಕೇಳ್ತೀನಿ. ಪ್ರಕರಣವು ಆಲೂರು ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. TV 46 ಮಲೆನಾಡು ನ್ಯೂಸ್, ಆಲೂರು.